ಪ್ರೀತಿಯ ಸ್ನೇಹಿತರೆ, ನಿಮಗೆಲ್ಲ ನೆಲ್ಸನ್ ಮಂಡೇಲಾ ಯಾರೆಂದು ತಿಳಿದಿದೆಯಲ್ಲವೇ? ಆದರೂ ಒಂದು ಪುಟ್ಟ ಇಂಟ್ರಡಕ್ಷನ್ ಕೊಡುವೆ. ಇವರು 1918ರಿಂದ 2013ರವರೆಗೆ ಜೀವಿಸಿದ್ದರು. ದಕ್ಷಿಣ ಆಫ್ರಿಕಾದ ವರ್ಣಭೇದ ನೀತಿ ವಿರೋಧ ಹೋರಾಟಗಾರರಾಗಿದ್ದರು. ವರ್ಣಭೇದ ನೀತಿಯ ವಿರುದ್ಧ ಹೋರಾಡಿ 27 ವರ್ಷಗಳ ಕಾಲ ಜೈಲುವಾಸ ಅನುಭವಿಸಿದ್ದರು. ತದನಂತರ 1993ರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿ ಕೂಡ ಪಡೆದಿದ್ದರು. ದಕ್ಷಿಣ ಆಫ್ರಿಕಾದ ಮೊದಲ ಕಪ್ಪು ವರ್ಣೀಯ ಅಧ್ಯಕ್ಷರಾಗಿದ್ದರು ಹಾಗೂ ದಕ್ಷಿಣ ಆಫ್ರಿಕಾದ ಗಾಂಧಿ ಎಂದೇ ಪ್ರಖ್ಯಾತರಾಗಿದ್ದರು. ಒಮ್ಮೆ ಭಾಷಣ ಮಾಡುವಾಗ ಅವರು ತಮ್ಮ ಅನಿಸಿಕೆಯನ್ನು ಈ ರೀತಿ ವ್ಯಕ್ತಪಡಿಸಿದ್ದರು: ಜನರು ನನ್ನ ಬಗ್ಗೆ ಏನು ಹೇಳುತ್ತಾರೆ ಎಂದು ಚಿಂತಿಸುವುದಿಲ್ಲ, ಏಕೆಂದರೆ ನಾನು ಯಾರು, ಏನು ಎಂಬುದು ನನಗೆ ಚೆನ್ನಾಗಿ ತಿಳಿದಿದೆ. ನನ್ನ ಬಗ್ಗೆ ಯಾರೊಬ್ಬರ ಮುಂದೆಯೂ ಪ್ರೂವ್ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಮತ್ತು ಜೀವನದಲ್ಲಿ ಅನೇಕ ಕಠಿಣ ಸವಾಲುಗಳು ಬರುತ್ತವೆ. ಅವೆಲ್ಲವುಗಳನ್ನು ನಗುಮೊಗದಿಂದ ಧೈರ್ಯ ಕಳೆದುಕೊಳ್ಳದೆ ಎದುರಿಸಬೇಕು. ದಟ್ ಈಸ್ ದ ರಿಯಲ್ ಆರ್ಟ್ ಆಫ್ ಲಿವಿಂಗ್ ಎಂದಿದ್ದಾರೆ. ದ್ವೇಷ ಸಾಧಿಸುವುದು, ಸೇಡು ತೀರಿಸಿಕೊಳ್ಳುವ ಮನಸ್ಥಿತಿಯನ್ನು ಬಿಡಬೇಕು. ನಾನೆಂದು ದ್ವೇಷ ಮಾಡಲು ಹೋಗುವುದೇ ಇಲ್ಲ. ಬದಲಾಗಿ ನನ್ನ ಮನಸ್ಸಿನಿಂದ, ಜೀವನದಿಂದ ಆ ವ್ಯಕ್ತಿಯನ್ನು ಕಂಪ್ಲೀಟಾಗಿ ಡಿಲೀಟ್ ಮಾಡಿಬಿಡುತ್ತೇನೆ ಎಂದಿದ್ದರು. ಎಂತಹ ಅರ್ಥಗರ್ಭಿತ ಮಾತುಗಳಲ್ಲವೇ? ಯೋಚಿಸಿ.